गोविंदं गोकुलानंदं ब्रह्मानिर्भुजनं लक्ष्मीधर श्री सत्यनारायण स्वामी नमः कथाप्रवचनाख्यं धर्मनिश्चयो गुरुभ्यो नमः ब्रह्मणवदेव प्रार्थनां समर्पयामि भक्तिश्रद्धा पुरस्कारान् कथाश्रवणे विनियोगः ओम नमो भगवते वासुदेवाय नमः ओम नमो भगवते वासुदेवाय नमः ओम नमो भगवते वासुदेवाय नमः ओम मनोज्ञां देहि श्री सत्यनारायण सेवा पूजा समिति ದುಬೈಗೆ ಇವರು ಹಮ್ಮಿಕೊಂಡಿರುವಂತಹ ಸಾರ್ವಜನಿಕವಾಗಿ ಎಲ್ಲರ ಶ್ರೇಯಸ್ಸಿಗೋಸ್ಕರವಾಗಿ ಹಮ್ಮಿಕೊಂಡಿರುವಂತಹ ಸತ್ಯನಾರಾಯಣ ದೇವರ ಪೂಜೆ ವರ್ಷ ವರ್ಷ ನಮಗೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಹೇಳಿ ಒಟ್ಟಿಗೆ ಸೇರಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಈ ವರ್ಷವೂ ನಿಮ್ಮೆಲ್ಲರನ್ನು ಬರಮಾಡಿಕೊಂಡು ಆ ದೇವರ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ನಾವು ಈಗ ಪೂಜೆಯ ಮಧ್ಯಕ್ಕೆ ಬಂದು ತಲುಪಿದ್ದೇವೆ. ದೇವರು ಅಂತ ಹೇಳಿದ್ರೆ ನಾ ಆದಿ ನಾ ಮಧ್ಯ ನಾ ಅಂತ್ಯ. ದೇವರು ಎಲ್ಲಿಂದ ಪ್ರಾರಂಭ ಆಗ್ತಾರೆ ಅಂತ ಹೇಳಿ ನಮಗೆ ಯಾರಿಗೂ ಗೊತ್ತಿಲ್ಲ. ಹಾಗೆಯೇ ಎಲ್ಲಿ ಕೊನೆಗೊಳ್ಳುತ್ತಾರೆ ಅಂತೇಳಿ ಅದು ಕೂಡ ನಮಗೆ ಗೊತ್ತಿಲ್ಲ. ನಾವು ಒಂದು ಪೂಜೆಯನ್ನು ಮಾಡುವಾಗ ಪೂಜೆಯ ಪ್ರಾರಂಭ ಕಾಲದಲ್ಲಿ, ಮಧ್ಯಕಾಲದಲ್ಲಿ ಹಾಗೂ ಅಂತ್ಯಕಾಲದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಮಾಡುವಂತಹ ಪೂಜೆಯಲ್ಲಿ ಬರುವಂತಹ ವಿಘ್ನಗಳೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಮಾಡುವಂತಹ ಪೂಜೆಯನ್ನು ಒಳ್ಳೆಯ ರೀತಿಯಾಗಿ ಮಾಡಿಸಿಕೊಡಿ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಹಾಗೆಯೇ ಪೂಜೆಯ ಮಧ್ಯದಲ್ಲಿ ಮಾಡಿದಂತಹ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ, ಮಾಡಿದಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಅದಕ್ಕೆಲ್ಲ ಕ್ಷಮೆಯನ್ನು ಕೊಟ್ಟು ಮಾಡಿದಂತಹ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದ್ದೀವರೇ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ಅಂತ್ಯದಲ್ಲಿ 10 ಮನಸ್ಸು ಸೇರಿ ಒಟ್ಟಿಗೆ ಸೇರಿ ಮಾಡಿದಂತಹ ಪೂಜೆ ಹಲವಾರು ಲೋಪದೋಷಗಳಿರುತ್ತವೆ. ಅದೆಲ್ಲವನ್ನು ಅದಕ್ಕೆಲ್ಲ ಕ್ಷಮೆಯನ್ನು ಕೊಟ್ಟು ಮಾಡಿದಂತಹ ಸಣ್ಣ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲ ಹರಿಸಿದ್ದೇವೆ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮ್ಮ ಧರ್ಮದಲ್ಲಿ 64 ವ್ರತಕಲ್ಪೋಕ್ತ ಪೂಜೆಗಳಿವೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಪೂಜೆ ಅಂತ ಹೇಳಿದ್ರೆ ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿಗಳ ಪೂಜೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೆಲವರಿಗೆ ಅದು ಮನವರಿಕೆಯೂ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಮನಸ್ಸಿನಲ್ಲಿ ಏನೆಲ್ಲ ಇಟ್ಟುಕೊಂಡು ನಾವು ಇಟ್ಟುಕೊಂಡು ದೇವರ ಪೂಜೆಯನ್ನು ಮಾಡ್ತೀವಿಯೋ ಅಂತಹ ಒಂದು ಇಚ್ಛೆಯನ್ನು ಭಗವಂತ ನಮಗೆ ಅನುಗ್ರಹ ಮಾಡ್ತಾರಂತೆ. ನಮ್ಮ ಜೀವನದಲ್ಲಿ ಬರುವಂತಹ ದುಃಖಗಳನ್ನು, ಶೋಕಗಳನ್ನು ದೇವರು ಪರಿಹಾರ ಮಾಡ್ತಾರಂತೆ. ನಮ್ಮ ಜೀವನ ಇಷ್ಟರವರೆಗೆ ಹೇಗೆ ಕಳೆದಿದೆ ಅಂತೇಳಿ ನಾವೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ತೇವೆ. ನಮ್ಮ ಬಾಲ್ಯ ಹೇಗೆ ಕಳೆದಿದೆ, ಯೌವನ ಹೇಗೆ ಕಳೆದಿದೆ ಅಂತೇಳಿ. ಆದ್ರೆ ಈ ಕ್ಷಣದ ಮೇಲಿನ ನಮ್ಮ ಜೀವನ ಹೇಗೆ ಇರ್ತದೆ ಅಂತೇಳಿ ನಮಗೆ ಯಾರಿಗೂ ಗೊತ್ತಿಲ್ಲ. ಅದು ಕೇವಲ ಭಗವಂತನಿಗೆ ಗೊತ್ತಿರ್ತದೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ಜೀವನ ಶ್ರೇಯಸ್ಸಾಗಲಿಕ್ಕೋಸ್ಕರವಾಗಿ ಎಲ್ಲರೂ ಸೇರಿಕೊಂಡು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಇಲ್ಲಿ ಆ ಭಜನೆಯ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಅದರ ಒಟ್ಟಿಗೆ ದೇವರ ಸೇವೆ ಆಗ್ತಾ ಇದೆ. ಹಾಗೆಯೇ ದೇವರ ಕಥೆಯನ್ನು ಕೇಳಬೇಕಾದದ್ದು ನಮ್ಮ ಕರ್ತವ್ಯ. ಕಥೆಯನ್ನು ಕೇಳದೇ ಇದ್ರೆ, ಮನಸ್ಸಿನಲ್ಲಿ ಗೊತ್ತಿದ್ರೆ ಅದನ್ನು ಮನವರಿಕೆ ಮಾಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯ ಆಗ್ತದೆ. ಹಾಗಿರುವಾಗ ನಮ್ಮ 64 ವ್ರತಕಲ್ಪೋಕ್ತ ಪೂಜೆಗಳಲ್ಲಿ ಸತ್ಯನಾರಾಯಣ ದೇವರ ಒಂದು ಪೂಜೆ ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದಂತಹ ಪೂಜೆ. ಇಂತಹ ಒಂದು ಪೂಜೆಯನ್ನು ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳಿಗೆ ಅವರ ಗುರುಗಳಾದಂತಹ ಸೂತ ಪುರಾಣಿಕರು ಹೇಳಿದಂತಹ ಕಥೆ. ಇಂತಹ ಒಂದು ಕಥೆಯಲ್ಲಿ 5 ಅಧ್ಯಾಯಗಳನ್ನು ಮಾಡಿಕೊಂಡು 4 ವರ್ಣದವರು ಮಾಡಿದಂತಹ ಪೂಜೆಯನ್ನು ವಿವರಣೆ ಮಾಡಿ
ಮಾಡಿದ್ರು, ಅವರಿಗೆ ಬಂದಿರತಕ್ಕಂತಹ ಕಷ್ಟ ಹೇಗೆ ಪರಿಹಾರ ಆಯಿತು, ಇದೆಲ್ಲವನ್ನು ಕಥೆಯಲ್ಲಿ ಹೇಳಿದ್ದಾರೆ. ನಾನು ಆಗ ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ದುಃಖಗಳನ್ನು, ಶೋಕಗಳೆಲ್ಲವನ್ನು ದೇವರು ಪರಿಹಾರ ಮಾಡ್ತಾರೆ. ಹಾಗೆಯೇ ಮನುಷ್ಯನಾದವನಿಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರ್ತದೆ, ನಮಗೆ ಶ್ರೀಮಂತನಾಗಬೇಕು ಅಂತ ಹೇಳಿ. ಹಣವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ನಾವು ನಮ್ಮ ಜನ್ಮಭೂಮಿಯನ್ನು ಬಿಟ್ಟು ಕರ್ಮಭೂಮಿಗೆ ಬರ್ತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ತರ ಇರ್ತದೆ, ಒಬ್ಬೊಬ್ಬರ ಜೀವನ ಒಂದೊಂದು ತರ ಇರ್ತದೆ. ಅದೇ ಎಲ್ಲರಿಗೂ ಒಂದೇ ಮನಸ್ಸು, ನಮಗೆ ಹಣವನ್ನು ಮಾಡಬೇಕು ಅಂತ ಹೇಳಿ ದೇವತ್ರ ನಾವು ಬೇಡಿಕೊಳ್ಳುವಾಗಲೂ ಹಾಗೆ ಮೊದಲಿಗೆ ಹಣವನ್ನೇ ಬೇಡಿಕೊಳ್ಳುವುದು. ದೇವರೇ ಹಣ ಕೊಡಿ ಅಂತ ಹೇಳಿ. ಆದ್ರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರನ್ನು ಶ್ರೀಮಂತನಾಗಿ ಮಾಡಲಿಕ್ಕೆ ದೇವರಿಗೂ ಸಾಧ್ಯ ಇಲ್ಲ. ನಮ್ಮ ಕರ್ಮಗಳು ಹೇಗಿರುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ನಾವು ಹುಟ್ಟುವಾಗಲೇ ಪಾಪವನ್ನು ಪುಣ್ಯವನ್ನು ಹೊತ್ತುಕೊಂಡು ಬರ್ತೇವೆ. ಕೆಲವೊಮ್ಮೆ ನಮಗೆ ಬಡತನ ಸಿಗ್ತದೆ, ಹಾಗೆಯೇ ಕೆಲವೊಮ್ಮೆ ಸಿರಿತನ ಸಿಗ್ತದೆ. ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದ್ರೆ ಕಡಿಮೆ ಪಕ್ಷ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಬಡತನವೆಲ್ಲವನ್ನು ದೇವರು ಪರಿಹಾರ ಮಾಡ್ತಾರಂತೆ. ಮನೆಯಲ್ಲಿದ್ದಂತಹ ದಾರಿದ್ರ್ಯವೆಲ್ಲವನ್ನು ನಿವಾರಣೆ ಮಾಡ್ತಾರಂತೆ. ದಾರಿದ್ರ್ಯ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ನಾವು ನೆಗೆಟಿವ್ ಎನರ್ಜಿ ಅಂತ ಹೇಳುತ್ತೇವೆ. ನಮ್ಮ ಸುತ್ತಮುತ್ತಲೂ ಇರ್ತೇವೆ, ನಮ್ಮ ಮನೆಯಲ್ಲೇ ಇರ್ತೇವೆ. ನಾವು ಮಾಡುವಂತಹ ಉದ್ಯೋಗದಲ್ಲಿ ನಮಗೆ ತೊಂದರೆಗಳು ಬರ್ತವೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಬರ್ತವೆ. ಹಾಗೆಯೇ ನಮ್ಮ ಮನಸ್ಸು ಬೇರೆ ಕಡೆಗೆ ಹೋಗ್ತದೆ, ಆಲಸ್ಯ ಹೋಗ್ತದೆ, ಕೆಲಸವೇ ಬೇಡ ಅಂತ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಉದ್ಯೋಗದಲ್ಲಿ ಕಷ್ಟಪಟ್ಟು ದುಡಿತೇವೆ, ಆದರೆ ಅದರ ಹೆಸರನ್ನು ಬೇರೆಯವರು ತಗೊಳ್ಳುತ್ತಾರೆ. ಅಂತಹ ಒಂದು ಸನ್ನಿವೇಶ ಬಂದರೂ ಬರ್ತದೆ ದಾರಿದ್ರ್ಯಗಳಿಂದಾಗಿ. ಹಾಗೆ ನಾವು ಎಣಿಸಿದಂತಹ ಕಾರ್ಯ ಆಗದೇ ಇರ್ತದೆ ದಾರಿದ್ರ್ಯದಲ್ಲಿ. ಇದೆಲ್ಲ ಪರಿಹಾರ ಆಗಬೇಕಾದ್ರೆ ನಮಗೆ ಎಲ್ಲರಿಗೂ ಸೌಭಾಗ್ಯ ಲಕ್ಷ್ಮಿಯ ಅನುಗ್ರಹ ಆಗಬೇಕಂತೆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದ್ರೆ ಅಂತಹ ಒಂದು ಸೌಭಾಗ್ಯ ಲಕ್ಷ್ಮಿಯನ್ನು ದೇವರು ನಮ್ಮ ಮನೆಯಲ್ಲಿ ನಮಗೆ ಅನುಗ್ರಹ ಮಾಡ್ತಾರಂತೆ. ಹಾಗೆ ಮಕ್ಕಳು ಇಲ್ಲದವರಿಗೆ ಸಂತಾನವನ್ನು ದೇವರು ಅನುಗ್ರಹ ಮಾಡ್ತಾರೆ. ಸರ್ವತ್ರ ವಿಜಯಪ್ರದಂ. ನಾವು ಎಲ್ಲಿ ಹೋಗ್ತೀವಿಯೋ, ಯಾವ ಕೆಲಸವನ್ನು ಎಣಿಸಿಕೊಂಡು ಹೋಗ್ತೀವಿಯೋ ಆ ಕೆಲಸ ಆಗುವ ಹಾಗೆ ದೇವರು ನಮಗೆ ಅನುಗ್ರಹ ಮಾಡ್ತಾರಂತೆ. ನಾವು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದ್ರಿ. ಇಂತಹ ಒಂದು ಪೂಜೆಯನ್ನು ಯಾರು ಬಂದು ಮಾಡಲಿಕ್ಕೆ ಹೇಳಿದ್ರು, ಯಾವಾಗ ಮಾಡಿದ್ರು, ಎಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ 4 ಜಾತಿಯವರು ಮಾಡಿದಂತಹ ಪೂಜೆಯನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲಿಗೆ ಮಾಡಿದವರು ಕಾಶಿ ದೇಶದ ಒಬ್ಬ ಬಡ ಬ್ರಾಹ್ಮಣರು. ಅವರು ತನ್ನ ಜೀವನವನ್ನು ಭಿಕ್ಷೆಯನ್ನು ಬೇಡ್ತಾ ಕಳೀತಾ ಇರ್ತಾರೆ. ಹಾಗೆ ಅಂತೇಳಿ ದೇವರನ್ನು ದೂರ್ತಾ ಇರಲಿಲ್ಲ. ದೇವರದೇ ಧ್ಯಾನದಲ್ಲಿ ತಮ್ಮ ದಿವಸವನ್ನು ಕಳೀತಾ ಇರ್ತಾರೆ. ಅವರು ಮಾಡುವಂತಹ ಧ್ಯಾನ ಒಂದು ದಿವಸ ದೇವರ ಕಿವಿಗೆ ಬಂದು ಮುಟ್ಟುತ್ತದೆ. ದೇವರು ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಬಂದು ಹೇಳ್ತಾರಂತೆ, ಸ್ವಾಮಿ, ನಿಮಗೆ ಬಂದಿರತಕ್ಕಂತಹ ಕಷ್ಟವು ಪರಿಹಾರ ಆಗಬೇಕಾದ್ರೆ ಮನೆಗೆ ಹೋಗಿ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಬಂದಿರತಕ್ಕಂತಹ ಕಷ್ಟವೆಲ್ಲವೂ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಮನೆಗೆ ಹೋಗಿ ನಾಳೆ ದಿವಸ ಪೂಜೆಯನ್ನು ಮಾಡಬೇಕು ಅಂತ ನೋಡಿದಾಗ ಯಾವ ಕಡೆಯೂ ಇರುವುದಿಲ್ಲ. ಅದೇ ಚಿಂತೆಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲ. ಮರುದಿವಸ ಬೇಗನೆ ಇದ್ದು ಭಿಕ್ಷೆಗೆ ಅಂತೇಳಿ ಹೊರಟಾಗ ಆ ದಿವಸ ಬೇಕಾದಷ್ಟು ಭಿಕ್ಷೆಗಳು ಸಿಗ್ತವಂತೆ. ಸಿಕ್ಕಿದಂತಹ ಭಿಕ್ಷೆಗಳಿಂದ ದೇವರ ಪೂಜೆಗಳಿಗೆ ಸಾಮಗ್ರಿಗಳನ್ನು ಕೊಟ್ಟು ದೇವರ ಪೂಜೆಯನ್ನು ಮಾಡಿಸ್ತಾರೆ. ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಂತಹ ಪೂಜೆಯನ್ನು ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಅವರ ಜೀವನದಲ್ಲಿ ಇದ್ದಂತಹ ಕಷ್ಟಗಳೆಲ್ಲವನ್ನು ದೇವರು ಪರಿಹಾರ ಮಾಡಿದ್ದಾರೆ. ಹಾಗೆಯೇ ಅದೇ ಊರಿನಲ್ಲಿ ಕಟ್ಟಿಗೆ ಮಾರುವಂತಹ ಒಬ್ಬ ವ್ಯಾಪಾರಿ, ಅವರಿಗೂ ಕೂಡ ಬಹಳ ಕಷ್ಟ ಇತ್ತು. ಬ್ರಾಹ್ಮಣರ ಮುಖೇನ ಗೊತ್ತಾಗ್ತದೆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದರಿಂದ ಕಷ್ಟವೆಲ್ಲವೂ ದೂರ ಆಗ್ತದೆ ಅಂತೇಳಿ. ಹಾಗಾಗಿ ಅದೇ ಬ್ರಾಹ್ಮಣರನ್ನು ತಿಳಿಸಿ ಅವರ ಕೈಯಿಂದಲೇ ದೇವರ ಪೂಜೆಯನ್ನು ಮಾಡಿಸುವುದರಿಂದ
ಅವನಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಿದ್ದಾರೆ. ಹಾಗೆಯೇ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದರಿಂದ ಸಂತಾನ ಇಲ್ಲದವರಿಗೆ ಸಂತಾನವೆಲ್ಲವನ್ನು ದೇವರ ಅನುಗ್ರಹ ಮಾಡ್ತಾರೆ ಅಂತೇಳಿ ಕಥೆಯಲ್ಲಿ ಹೇಳಿದ್ದಾರೆ. ಹಾಗೆಯೇ ದೇವರ ಪೂಜೆಯನ್ನು ಮಾಡಿಕೊಂಡು ಸಂತಾನವನ್ನು ಪಡೆದವರು ಈ ಜಗತ್ತಿನಲ್ಲಿ ಅದೆಷ್ಟೋ ಮಂದಿ ಜನರಿದ್ದಾರೆ. ಅವರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಾಪಾರಿ. ಅವನಿಗೆ ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದು ಹೋಗಿತ್ತು. ಆದರೆ ಯಾವುದಕ್ಕೂ ಕೊರತೆ ಇಲ್ಲದವನಿಗೆ ಒಂದೇ ಒಂದು ಚಿಂತೆ ಕಾಡ್ತಾ ಇತ್ತು. ಅವನಿಗೆ ಮಕ್ಕಳು ಇರಲಿಲ್ಲ. ಅದೇ ಚಿಂತೆಯಲ್ಲಿ ಅವನ ಜೀವನವನ್ನು ಸಾಗಿಸ್ತಾ ಇದ್ದವನಿಗೆ ಒಂದು ದಿವಸ ಆ ದೇಶದ ರಾಜ ಉತ್ಕಮುಖ ಮಹಾರಾಜನಿಂದ ಗೊತ್ತಾಗ್ತದೆ, ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವುದರಿಂದ ಸಂತಾನವಾಗ್ತದೆ ಅಂತ ಹೇಳಿ ಮನೆಗೆ ಬಂದು ಹೆಂಡತಿ ಲೀಲಾವತಿ ಅಂತ ಹೇಳ್ತಾನೆ. ಇಬ್ಬರು ಸೇರಿಕೊಂಡು ದೇವರ ಮಂದಿರದ ಎದುರುಗಡೆ ದೇವರ ಹತ್ರ ಹರಕೆಯನ್ನು ಹೋಗ್ತಾರಂತೆ. ದೇವರೇ, ನಮ್ಗೆ ಸಂತಾನವನ್ನು ಅನುಗ್ರಹ ಮಾಡಿ ನಾವು ನಿಮ್ಮ ಪೂಜೆಯನ್ನು ಮಾಡ್ತೇವೆ. ದೇವರು ಅವನ ಒಂದು ಹರಕೆಗೆ ಹೋಗ್ಬಿಡ್ತಾರೆ, ತಥಾಸ್ತು ಹೇಳ್ತಾರಂತೆ. ದೇವರ ಒಂದು ಅನುಗ್ರಹದಿಂದ ಅವರಿಗೆ ಸಂತಾನವಾಗ್ತದೆ. ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ, ಕಲಾವತಿ ಅಂತ ಹೇಳಿ ಹೆಸರಿಡುತ್ತಾರೆ. ಮನೆಯಲ್ಲಿ ಸಂತೋಷದ ಸಂಭ್ರಮ. ಯಾಕಂತ ಹೇಳಿದ್ರೆ ಸಂತಾನ ಆಗಿರ್ಲಿಲ್ಲ, ಸಂತಾನ ಆಗಿದೆ. ಇದೇ ಸಂದರ್ಭದಲ್ಲಿ ಹೆಂಡತಿ ನೆನಪು ಮಾಡ್ತಾಳಂತೆ ಗಂಡನ ಹತ್ರ, ನೋಡಿ ನಾಳೆ ದಿವಸ ಮಗುವಿನ ನಾಮಕರಣ, ನಿಮಗೂ ಕೂಡ ನೆನಪಿರ್ಬೋದು, ನಾವು ಒಂದು ಪೂಜೆಯನ್ನು ಹೇಳಿದ್ದೇವೆ. ಎಲ್ಲರೂ ಬಂಧು ಬಾಂಧವರು ನಾಳೆ ಬರ್ತಾ ಇದ್ದಾರೆ, ನಾಳೆ ದಿವಸ ನಾವು ಪೂಜೆಯನ್ನು ಮಾಡುವ ಅಂತೇಳಿ. ವ್ಯಾಪಾರಿಗೆ ಇದೆಲ್ಲ ಬೇಕಿರಲಿಲ್ಲ. ಅಂದಾಜಿಗೆ ಕಲ್ಲು ಹೊಡೆದವ. ಹೆಂಡತಿ ಹತ್ರ ಹೇಳ್ತಾನೆ, ಮಗು ಸಣ್ಣದು ದೊಡ್ಡದಾಗಲಿ, ಮದುವೆಯ ಪ್ರಾಯಕ್ಕಾಗುವಾಗ ನಾವು ಒಳ್ಳೆ ಗೋಜಿಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವ ಅಂತೇಳಿ. ಆದರೂ ಕೂಡ ಹೆಂಡತಿಗೆ ಸಮಾಧಾನ ಇಲ್ಲ, ನೆನಪು ಮಾಡ್ತಾ ಇದ್ದಾಳೆ. ಏನೋ ಒಂದು ಕಾರಣವನ್ನು ಹೇಳಿ ಮುಂದಕ್ಕೆ ಹಾಕ್ತಾನೆ. ಕಡೆಗೆ ಅವನಿಗೂ ಕೂಡ ಮರೆತು ಹೋಗ್ತದೆ. ಮಗಳು ದೊಡ್ಡಾಗ್ತಾಳೆ. ಮದುವೆ ಪ್ರಾಯಕ್ಕಾಗುವಾಗ ಒಳ್ಳೆಯ ವರದನ್ನು ಹುಡುಕಿ ಕರೆದನ್ನು ಮದುವೆಯನ್ನು ಮಾಡಿಸ್ತಾನೆ. ಆದರೆ ಮದುವೆಯ ಸಮಯದಲ್ಲಿ ಮಾಡುವಂತಹ ಪೂಜೆಯನ್ನು ಬಾಕಿ ಇಡ್ತಾನೆ. ಯಾಕಂತ ಹೇಳಿದ್ರೆ ಅಷ್ಟೊತ್ತಿಗಾಗಲೇ ಯಾರಿಗೂ ನೆನಪಿಲ್ಲ. ನಾವು ಮರೆತು ಬಿಡ್ತೇವೆ. ಆಗ ದೇವರು ಮರೆಯುವುದಿಲ್ಲ ಯಾವುದನ್ನು. ಪ್ರತಿಯೊಬ್ಬರ ಲೆಕ್ಕಾಚಾರ ಯಾವತ್ತೂ ದೇವರ ಹತ್ರ ತಯಾರಿರ್ತದಂತೆ. ಹಾಗೆಯೇ ವ್ಯಾಪಾರಿಯನ್ನು ನೋಡ್ತಾ ಇದ್ದಾರೆ. ಅವನು ಮಾಡಿದಂತಹ ಪುಣ್ಯ ಯಾವಾಗ ಖಾಲಿ ಆಗ್ತದೆ ಅಂತೇಳಿ ಮದುವೆ ಮುಗಿದ ಮೇಲೆ ವ್ಯಾಪಾರಕ್ಕೆ ಅಂತೇಳಿ ದೂರ ದೇಶಕ್ಕೆ ಹೊರಟು ಹೋದಾಗ ದೇವರ ಒಂದು ಶಾಪ ಇವನ ಮೇಲೆ ಬರ್ತದೆ. ದೇವರು ಕೊಟ್ಟಂತಹ ಶಾಪಗಳಿಂದಾಗಿ ಅನೇಕ ತರವಾದಂತಹ ಕಷ್ಟಗಳಿಗೆ ಒಳಗಾಗ್ತಾರೆ. ವ್ಯಾಪಾರದಲ್ಲಿ ನಷ್ಟವಾಗ್ತದೆ. ಹಾಗೆಯೇ ಕಳ್ಳತನದ ಆಪಾದನೆ ಇವರ ಮೇಲೆ ಬರ್ತದೆ. ಇವರಿಗೆ ಕಾರಾಗೃಹ ವಾಸ ಆಗ್ತದೆ. ವ್ಯಾಪಾರಕ್ಕೆಂತೇಳಿ ಹೊರಟಿರ್ತಕ್ಕಂತಹ ಗಂಡಂದಿರು ಮನೆಗೆ ಬರ್ತಾ ಇಲ್ಲ. ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಖಾಲಿಯಾಗ್ತದೆ. ದಿನವನ್ನು ದೂಡಲಿಕ್ಕೆ ಮನೆಗಳಿಗೆ ಹೋಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಸಮಯ ಇತ್ತು, ಇವರ ಮನೆಯಲ್ಲಿಯೇ ಕೆಲಸಕ್ಕೆ ಜನರಿದ್ರು. ಇಂತಹ ಒಂದು ಪರಿಸ್ಥಿತಿ ಬಂದಿದೆ. ಬೇರೆಯವರ ಮನೆಗೆ ಹೋಗಿ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿ ದೇವರು ಕೊಟ್ಟಿದ್ದಾರೆ. ಅವರು ಮಾಡಿದಂತಹ ಒಂದು ತಪ್ಪುಗಳಿಂದಾಗಿ. ಆದರೆ ಸಮಯ ಒಂದೇ ಲೆಕ್ಕ ಇರುವುದಲ್ಲೇ ಬದಲಾವಣೆ ಆಗ್ತಾ ಇರ್ತದೆ. ಇವರ ಜೀವನದಲ್ಲಿಯೂ ಬದಲಾವಣೆ ಬರ್ತದೆ. ತಾಯಿ ಹಾಗೂ ಮಗಳಿಗೆ ಗೊತ್ತಾಗ್ತದೆ, ಸತ್ಯನಾರಾಯಣ ದೇವರ ಪೂಜೆಯನ್ನು ಬಾಕಿ ಇಟ್ಟಿದ್ದರಿಂದ ಇಷ್ಟೆಲ್ಲ ಕಷ್ಟಗಳು ಬರ್ತಿದೆ ಅಂತೇಳಿ ಇಬ್ಬರು ಸೇರಿಕೊಂಡು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತಾರೆ. ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಹತ್ರ ಬೇಡಿಕೊಳ್ತಾರೆ, ದೇವರೇ, ನಾವು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೊಟ್ಟು ಮಾಡುವಂತಹ ಪೂಜೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ನಮ್ಮ ಗಂಡಂದಿರು ಎಲ್ಲಿ ಇದ್ದರು ಮನೆಗೆ ಬರುವ ಹಾಗೆ ಮಾಡಿ ಅಂತೇಳಿ ಕೇಳಿದಾಗ ಶುದ್ಧ ಮನಸ್ಸಿನಿಂದ ಬೇಡಿದ್ರಿಂದ ದೇವರು ಹೋಗ್ಬಿಡ್ತಾರಂತೆ. ಯಾವ ರಾಜ ಇವರನ್ನು ಕಾರಾಗೃಹಕ್ಕೆ ಹಾಕಿದ್ನು ಕಳ್ಳತನದ ಆಪಾದನೆಯಲ್ಲಿ, ಅವನು ಒಂದು ದಿವಸ ನಿದ್ದೆಯಲ್ಲಿರುವಾಗ ಸ್ವಪ್ನದಲ್ಲಿ ಬಂದು ಹೇಳುತ್ತಾರಂತೆ, ರಾಜನ್ ಬಹಳಷ್ಟು ವರ್ಷಗಳಲ್ಲಿ 2 ವ್ಯಾಪಾರಿಗಳನ್ನು ಕಳ್ಳರು ಅಂತ ಹೇಳಿ ವ್ಯಾಪಾರ ಕಾರಾಗೃಹಕ್ಕೆ ಹಾಕಿದ್ಯಾ, ವಿಚಾರಣೆ ಮಾಡಲಿ. ಅವರು ಕಳ್ಳರಲ್ಲ, ವ್ಯಾಪಾರಿಗಳು. ನನ್ನ ಒಂದು ಶಾಪಗಳಿಂದಾಗಿ ಕಳ್ಳರಾಗಿ ಮಾರ್ಪಾಡಾಗಿದ್ದಾರೆ. ರಾಜನಿಗೆ ಗೊತ್ತಾಗ್ತದೆ ಎಲ್ಲಿ ತಪ್ಪಾಗಿದೆ ಅಂತೇಳಿ ಮರಳು ಬೇಗನೆ ಇದ್ದು ಅವರನ್ನು ಕಾರಾಗೃಹದಿಂದ ಬಿಡಿಸಿ ಅವರ ಹತ್ರ ಕ್ಷಮೆಯನ್ನು ಕೇಳಿಕೊಂಡು ಬೇಕಾದಷ್ಟು ದವಸ ಧಾನ್ಯವನ್ನು ಅವರಿಗೆ ಕೊಟ್ಟು ಅವರನ್ನು ಅಲ್ಲಿಂದ ಕಳಿಸಿಕೊಡ್ತಾನೆ. ದೇವರು ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಕಷ್ಟವನ್ನು ಕೊಟ್ಟು ಇನ್ನಾದರೂ ನನ್ನ ನೆನಪು ಬಂದಿರಬಹುದಾ ಅಂತೇಳಿ ಪರೀಕ್ಷೆಯನ್ನು ಮಾಡಲಿಕ್ಕೆ
ಇವರು ಮನೆಗೆ ಅಂತೇಳಿ ಹೊರಟಾಗ ದಾರಿಯ ಮಧ್ಯದಲ್ಲಿ ಬಂದು ಸನ್ಯಾಸಿಯ ವೇಷದಲ್ಲಿ ಬಂದು ಭವತ ಭಿಕ್ಷಾಂ ದೇಹಿ, ನನಗೆ ಭಿಕ್ಷೆಯನ್ನು ಹಾಕಿ ಅಂತೇಳಿ ಕೇಳ್ತಾರಂತೆ. ವ್ಯಾಪಾರಿ ಅವಸರದಲ್ಲಿದ್ದವ ಮನೆಗೆ ಹೋಗ್ಬೇಕು ಅಂತ ಹೆಂಡತಿ ಮಗಳನ್ನು ನೋಡಲಿಲ್ಲ. ಅದೇ ಅವಸರದಲ್ಲಿ ಸಿಟ್ಟು ಬರ್ತದೆ, ಸಿಟ್ಟಿನಲ್ಲಿ ಸುಳ್ಳು ಹೇಳ್ತಾನೆ. ಸ್ವಾಮಿ, ಇದರಲ್ಲಿ ಬೇಕಾದಂತಹ ಯಾವ ದ್ರವ್ಯವೂ ಇಲ್ಲ, ಎಲ್ಲವೂ ಬಿಸಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ. ದೇವರು ತಥಾಸ್ತು ಹೇಳ್ತಾರಂತೆ. ದೇವರ ಒಂದು ತಥಾಸ್ತು ಹೇಳಿದ್ರಿಂದ ರಾಜಕೊಟ್ಟಂತಹ ಯಾವ ದ್ರವ್ಯವೂ ಅಲ್ಲಿರುವುದಿಲ್ಲ, ಎಲ್ಲವೂ ಕಸಗಡ್ಡಿಗಳಾಗಿ ಮಾರ್ಪಾಡಾಗಿದೆ. ವ್ಯಾಪಾರಿಗೆ ಚಿಂತೆ ಆಗ್ತದೆ. ಆದರೆ ಅಳಿಯ ಹೇಳ್ತಾರೆ, ಇದೆಲ್ಲ ಸನ್ಯಾಸಿಗೆ ಆಗಲ್ಪಟ್ಟಿದೆ. ಹುಡುಗಿಗಳು ಹೋದಾಗ ಮರದ ಬುಡದಲ್ಲಿ ದೇವರು ಇರ್ತಾರೆ, ಸನ್ಯಾಸಿ ವೇಷದಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ದೇವರಿಗೆ ಇವರ ಮೇಲೆ ದಯೆಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧವನ್ನು ಮಾಡಿದವರು. ಹಾಗೆಯೇ ಬಿಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹೆಂಡತಿ ಹಾಗೂ ಮಗಳು ನಿರಂತರವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದೇವರು ತನ್ನ ಒಂದು ದಿವ್ಯ ರೂಪವನ್ನು ವ್ಯಾಪಾರಿಗೆ ತೋರಿಸಿದಾಗ ವ್ಯಾಪಾರಿಗೆ ಜ್ಞಾನೋದಯ ಆಗ್ತದೆ, ತನ್ನ ತಪ್ಪಿನ ಅರಿವಾಗ್ತದೆ. ದೇವರ ಪಾದಗಳಲ್ಲಿ ಬಿದ್ದು ಓಡಾಡ್ತಾ ಇದ್ದಾನೆ. ಕ್ಷಮಾ ಸಾಗರಾಗಿರ್ತಕ್ಕಂತಹ ದೇವರು ಅವರಿಗೆ ಕ್ಷಮೆಯನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರಂತೆ. ವ್ಯಾಪಾರಿ ಹಾಗೂ ಅಳಿಯ ನೇರವಾಗಿ ತಮ್ಮ ಮನೆಗೆ ಬರ್ತಾರೆ. ಈ ಸುದ್ದಿ ತಾಯಿ ಹಾಗೂ ಮಗಳಿಗೆ ಮುಟ್ತಾರೆ. ಇಬ್ಬರು ಸೇರಿಕೊಂಡು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಗಂಡಂದರು ಬರಬೇಕು ಅಂತೇಳಿ ಗಂಡಂದರು ಬಂದಿರ್ತಕ್ಕಂತಹ ಸೂಚನೆ ಸಿಕ್ಕಿದ ಕೂಡಲೇ ತಾಯಿ ಮಗಳ ಹತ್ರ ಹೇಳ್ತಾಳೆ, ನೀನು ಪೂಜೆಯನ್ನು ಮಾಡ್ತಾ ಇರು, ನಾನು ಹೋಗಿ ಕರೆತರ್ತೇನೆ. ಮಗಳು ಕೂಡ ತಾಯಿಯ ಹಿಂದೆ ಬರ್ತಾಳೆ. ಗಂಡನನ್ನು ನೋಡ್ಬೇಕು ಅಂತೇಳಿ ನದಿ ತೀರಕ್ಕೆ ಬಂದಾಗ ಗಂಡನ ಹಡಗು ನೀರಿನಲ್ಲಿ ಮುಳುಗಿ ಹೋಗಿ ಗಂಡ ಸತ್ತು ಬಿದ್ದಿದ್ದಾನೆ. ಇನ್ನೇನು ಕ್ಷಣ ಮಾತ್ರದಲ್ಲಿ ನನ್ನ ಗಂಡನನ್ನು ನೋಡ್ತೇನೆ, ಗಂಡನ ಹತ್ರ ಮಾತಾಡ್ತೇನೆ ಅಂತ ಹೇಳುವಾಗ ಇಷ್ಟೆಲ್ಲ ಅನಾಹುತ ಆಗಿ ಹೋಗಿದೆ. ನಾನು ಕೂಡ ಗಂಡನ ಒಟ್ಟಿಗೆ ನೀರಿಗೆ ಹಾಕ್ಲಿಕ್ಕೆ ಹೋಗ್ತೇನೆ, ಸಾಯಲಿಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಅಶರೀರವಾಣಿ ಆಗ್ತದಂತೆ. ವ್ಯಾಪಾರಿಯಿಂದ ಹೆಂಡತಿ ಹಾಗೂ ಮಗಳು ಸೇರಿಕೊಂಡು ನನ್ನ ಪೂಜೆಯನ್ನು ಮಾಡ್ತಾ ಇದ್ದವರು ನಿಮ್ಮ ಬರುವಿಕೆಯ ಸುದ್ದಿ ಕೇಳಿಕೊಳ್ಳಿ ಅರ್ಧದಲ್ಲಿಯೇ ಬಿಟ್ಟು ಬಂದಿದ್ದಾರೆ. ಹಾಗಾಗಿ ನಾನು ಅವರಿಗೆ ಇಷ್ಟೆಲ್ಲ ಕಷ್ಟವನ್ನು ಕೊಟ್ಟಿದ್ದೇನೆ. ವ್ಯಾಪಾರಿಗೆ ಗೊತ್ತಾಗ್ತದೆ ಎಲ್ಲಿ ತಪ್ಪಾಗಿದೆ ಎಂದು. ಅವರೆಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗಿ ಪೂಜೆಯನ್ನೆಲ್ಲ ಮಾಡಿ ಬಂದಿದ್ದರಿಂದ ಬಂದಿರ್ತಕ್ಕಂತಹ ಕಷ್ಟವೆಲ್ಲವನ್ನು ದೇವರು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಿದ್ದಾರೆ. ನಾವು ಪೂಜೆಗೆ ಎಷ್ಟು ಮಹತ್ವ ಕೊಡ್ತೀವಿ ಅಷ್ಟೇ ಮಹತ್ವ ಕೊಡಬೇಕಂತೆ. ಬೇಕಾದರೆ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಶ್ರೇಷ್ಠ ವ್ಯಕ್ತಿ ಇರಲಿ, ದೇವರ ಪ್ರಸಾದದ ಮಹತ್ವ ಗೊತ್ತಾಗಿಯೂ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರೆ ಅವರ ಜೀವನದಲ್ಲಿ ಅವನಿಗೆ ಕಷ್ಟಗಳು ಬರುವಂತಹ ಸಾಧ್ಯತೆಗಳಿರುತ್ತದೆ. ಒಬ್ಬ 53 ದೇಶದ ಚಕ್ರವರ್ತಿ ತುಂಗಧ್ವಜ ಮಹಾರಾಜ ಒಂದು ದಿವಸ ಕಾಡಿನ ಜನರು ಕೊಟ್ಟಂತಹ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರಿಂದ ತನ್ನ ಸರ್ವಸ್ವವನ್ನು ಕಳ್ಕೊಳ್ತಾನೆ. ಕಡೆಗೆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಕಾಡಿಗೆ ಹೋಗಿ ಅವರೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅವರ ಕೈಯಿಂದಲೇ ಪೂಜೆಯನ್ನು ಮಾಡಿಸಿಕೊಂಡು ಅವರ ಕೈಯಿಂದಲೇ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರಿಂದ ಬಂದಿರ್ತಕ್ಕಂತಹ ಕಷ್ಟವೆಲ್ಲವನ್ನು ದೇವರು ಪರಿಹಾರ ಮಾಡಿದ್ದಾರಂತೆ. ದೇವರಿಗೆ ಮನುಷ್ಯನ ಜೀವನದಲ್ಲಿ ಬಂದಿರ್ತಕ್ಕಂತಹ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಹೆಚ್ಚಿನ ಸಮಯ ಅಗತ್ಯವಿಲ್ಲ. ಕ್ಷಣ ಮಾತ್ರದಲ್ಲಿ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಕಷ್ಟವೆಲ್ಲವನ್ನು ದೇವರು ಪರಿಹಾರ ಮಾಡ್ತಾರಂತೆ. ದೇವರ ಕೃಪೆ ನಮ್ಮ ಮೇಲೆ ಬರಬೇಕು. ದೇವರಿಗೆ ಎಲ್ಲರೂ ಒಂದೇ ಲೆಕ್ಕ. ಶ್ರೀಮಂತ ಮಾಡಿದಂತಹ ಪೂಜೆ, ಬಡವ ಮಾಡಿದಂತಹ ಪೂಜೆ, ಅಥವಾ ರಾಜ ಮಾಡಿದಂತಹ ಪೂಜೆ, ಪ್ರಜೆ ಮಾಡಿದಂತಹ ಪೂಜೆ, ದೊಡ್ಡವರು ಮಾಡಿದಂತಹ ಪೂಜೆ, ಸಣ್ಣವರು ಮಾಡಿದಂತಹ ಪೂಜೆ ಅಂತೇಳಿ ದೇವರು ಸ್ವೀಕಾರ ಮಾಡೋದಿಲ್ಲ. ಪೂಜೆಗೆ ನಾವು ಎಷ್ಟು ಜನರನ್ನು ಕರೀತೇವೆ ಅಂತ ಹೇಳಿ ದೇವರು ನೋಡುವುದಿಲ್ಲ. ಪೂಜೆಗೆ ಎಷ್ಟು ಖರ್ಚನ್ನು ಮಾಡ್ತೇವೆ ಅಂತೇಳಿಯೂ ಕೂಡ ದೇವರು ನೋಡುವುದಿಲ್ಲ. ದೇವರು ನೋಡ್ತಾರೆ ಪೂಜೆಯನ್ನು ಮಾಡುವಾಗ ಎಷ್ಟು ಶ್ರದ್ಧೆಯಿಂದ ನಾವು ದೇವರ ಪೂಜೆಗೆ ತಯಾರಿಯನ್ನು ಮಾಡ್ತೇವೆ, ಎಷ್ಟು ಶ್ರದ್ಧೆಯಿಂದ ದೇವರ ಪೂಜೆಯನ್ನು ಮಾಡ್ತೇವೆ, ಎಷ್ಟು ಶ್ರದ್ಧೆಯಿಂದ ಕಥೆಯನ್ನು ಕೇಳುತ್ತೇವೆ, ಎಷ್ಟು ಶ್ರದ್ಧೆಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ಅದೆಲ್ಲವನ್ನು ನೋಡಿ ಕಡೆಗೆ ನಮಗೆ ದೇವರು ಅನುಗ್ರಹ ಮಾಡ್ತಾರಂತೆ. ಯಾಕಂತ ಹೇಳಿದ್ರೆ ಕೆಲವು ಕಡೆ ನಾವು ಸಾರ್ವಜನಿಕವಾಗಿ ಇವತ್ತು ಮಾಡಿದ ಹಾಗೆ ಪೂಜೆಯನ್ನು ಮಾಡುತ್ತೇವೆ. ಎಲ್ಲರೂ ಭಕ್ತಾಭಿಮಾನಿಗಳು, ದೊಡ್ಡವರಿರಲಿ ಸಣ್ಣವರಿರಲಿ ಎಲ್ಲರೂ ಒಟ್ಟಿಗೆ ಸೇರಿ 10 ಮನಸ್ಸು ಒಟ್ಟಿಗೆ ಸೇರಿಕೊಂಡು ಮಾಡುವಂತಹ ಪೂಜೆ. ಹಲವಾರು ಲೋಪದೋಷಗಳಿರುತ್ತವೆ. ನಮ್ಮ ಜೀವನದಲ್ಲಿ ಹಲವಾರು ಆಸೆಗಳು ಇರುತ್ತವೆ. ದೇವರೇ, ನಮ್ಮ ಜೀವನದಲ್ಲಿ ಬಂದಿದ್ದಂತಹ ಕಷ್ಟವನ್ನು ಪರಿಹಾರ ಮಾಡಿ, ದುಃಖವನ್ನು ಪರಿಹಾರ ಮಾಡಿ, ಶೋಕವನ್ನು ಪರಿಹಾರ ಮಾಡಿ
ನಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಅವರನ್ನು ಮಿತ್ರರಾಗಿ ಮಾಡಿ ಅಂತೇಳಿ ನಾವು ಕೇಳಿಕೊಳ್ತೇವೆ. ಕೆಲವೊಮ್ಮೆ ನಾವೆಲ್ಲ ಎಣಿಸಿದ್ದೇವೆ ನಮ್ಮ ಜಗತ್ತಿನಲ್ಲಿ ನಮ್ಗೆ ಎಲ್ಲರ ಸುತ್ತಮುತ್ತ ಶತ್ರುಗಳಿದ್ದಾರೆ ಅಂತೇಳಿ. ಆದ್ರೆ ಅಷ್ಟೆಲ್ಲ ಶತ್ರುಗಳು ಉದ್ಭವ ಆಗಲಿಕ್ಕೆ ಕಾರಣ ನಾವೇ. ಯಾಕಂತ ಹೇಳಿದ್ರೆ ನಮ್ಮ ಶರೀರದಲ್ಲಿಯೇ ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಶತ್ರುಗಳನ್ನು ಯಾರು ಗೆಲ್ತಾರೋ ಅವನಿಗೆ ಭಗವಂತನ ಅನುಗ್ರಹ ಬರ್ತದಂತೆ. ನೋಡಿದ್ದೆಲ್ಲವೂ ನಮ್ಗೆ ಬೇಕಾಗ್ತದೆ. ಆಸೆ ಅಂತ ಹೇಳ್ತೇವೆ, ಕಾಮ. ಆ ನೋಡಿದ್ದೆಲ್ಲೂ ನಮ್ಗೆ ಸಿಗದೇ ಇದ್ದಾಗ ಬರುತ್ತದೆ ನಮ್ಗೆ ಕ್ರೋಧ. ಮನಸ್ಸಿಗೆಲ್ಲ ಸಿಟ್ಟು ಬರ್ತದೆ, ಅದು ಸಿಗಲಿಲ್ಲ ಅಂತ ಹೇಳಿ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಲೋಭಗಳು ಇರ್ತದೆ. ಸಿಕ್ಕಿದ್ದನ್ನು ನಾನು ಬೇರೆ ಯಾರಿಗೂ ಕೊಡುವುದಿಲ್ಲ, ನನಗೇ ಬೇಕು, ಇನ್ನೂ ಸಿಕ್ಕಲಿ ಅಂತ ಹೇಳಿ. ಹಾಗೆ ಮೋಹ ಇರ್ತದೆ, ನನಗೆ ಸಿಕ್ಕದ್ದು ನನ್ನ ಹತ್ರವೇ ಇರಬೇಕು, ಬೇರೆ ಯಾರ ಹತ್ರ ಹೋಗಬಾರದು ಅಂತ ಹೇಳಿ. ಹಾಗೆ ಮದ ಇರ್ತದೆ, ಇಷ್ಟೆಲ್ಲ ಹಣ ನನ್ನ ಹತ್ರವೇ ಇದೆ ಅಂತ ಹೇಳಿ, ನನ್ನನ್ನು ಯಾರು ಮಾಡ್ಲಿಕ್ಕೂ ಏನು ಮಾಡ್ಲಿಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳಿ ಒಂದು ತರಹದ ಅಹಂಕಾರ. ಹಾಗೆ ಮತ್ಸರ, ನನ್ನ ಹಾಗೆ ಇನ್ನೊಬ್ಬ ಇರಬಾರದು ಅಂತ ಹೇಳಿ, ನನ್ನ ಹತ್ರ ಇಷ್ಟು ಹಣ ಇದೆ, ನಾಳೆ ಇನ್ನೊಬ್ಬ ಬರಬಾರದು ನನ್ನ ಎದುರುಗಡೆ, ನನಗೆ ಸರಿಸಾಟಿ ಮಾಡಲಿಕ್ಕೆ ಅಂತ ಹೇಳಿ. ಇಷ್ಟೆಲ್ಲ ವರಿಗಳನ್ನು ನಾವು ಗೆದ್ದಿವಿ ಅಂತ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದಂತೆ. ಭಗವಂತನ ಕೃಪೆ ನಮ್ಮ ಮೇಲೆ ಬರ್ತದಂತೆ. ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ ದೇವರ ಹತ್ರ ಬೇಡಿಕೊಳ್ಳಿಕ್ಕೆ. ದೇವರ ಗರ್ಭಗುಡಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ ಅತ್ಯಂತ ಪ್ರಕಾಶಮಾನವಾಗಿ. ಇದರ ಅರ್ಥ ನಮ್ಮ ಜೀವನದಲ್ಲಿರುವಂತಹ ಕತ್ತಲೆಗಳೆಲ್ಲವನ್ನು ಹೋಗಲಾಡಿಸಿ ನಮ್ಮ ಜೀವನವನ್ನು ನಿಮ್ಮ ಗರ್ಭಗುಡಿ ಹಾಗೆ ಮಾಡಿಕೊಡಿ ಅಂತೇಳಿ ಕೇಳಿಕೊಳ್ಳಿಕ್ಕೆ ನಾವು ದೇವಸ್ಥಾನದವರೆಗೆ ಹೋಗ್ತೇವೆ. ಆದ್ರೆ ನಮ್ಮ ಜೀವನದಲ್ಲಿ ನಾವು ಸತ್ಕರ್ಮಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗುವಂತ ಅಗತ್ಯವಿಲ್ಲ. ದೇವರು ನಮ್ಮ ಮನೆಗೆ ಬರ್ತಾರಂತೆ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೆ. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ದೇವಸ್ಥಾನಕ್ಕೆ ಹೋಗುವುದಿಲ್ಲ, ದೇವರ ಪೂಜೆಯನ್ನು ಮಾಡುವುದಿಲ್ಲ, ಆದರೂ ಕೂಡ ಅವನಿಗೆ ಒಳ್ಳೇದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ದೇವರು ಸಂತೋಷಪಡುವಂತಹ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಬಡತನದಲ್ಲಿದ್ದವರಿಗೆ ಸಹಾಯವನ್ನು ಮಾಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುವುದು, ಹಾಗೆ ಹಸಿವಿನಲ್ಲಿದ್ದವರಿಗೆ ಊಟವನ್ನು ಹಾಕುವುದು. ಹಾಗೆ ಯಾರಾದರೂ ಬಹಳ ಬಳಲ್ತಾ ಇದ್ರೆ ಅವರಿಗೆ ನೀರನ್ನು ಕೊಡುವುದು. ಹಾಗೆ ಅದು ಯಾವುದೂ ನಮ್ಮ ಹತ್ರ ಆಗುವುದಿಲ್ಲ ಅಂತ ಹೇಳಿದ್ರೆ 4 ಜನ ಸೇರಿಕೊಂಡು ಭಜನೆಯನ್ನು ಮಾಡುವುದು, ಅದೂ ಆಗುವುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಮಂತ್ರಗಳು ಗೊತ್ತಿಲ್ಲ, ಶ್ಲೋಕಗಳು ಗೊತ್ತಿಲ್ಲ, ನಾವು ಹೇಗೆ ದೇವರ ಪೂಜೆಯನ್ನು ಮಾಡಿ ನಮಗೆ ಗೊತ್ತಿರ್ತಕ್ಕಂತಹ ದೇವರ ಹೆಸರನ್ನು ಮನಸ್ಸಿನಲ್ಲಿ ಹೇಳಿದ್ರೆ ಸಾಕಿರುತ್ತೆ. ಕಲಿಯುಗದ ಅತ್ಯಂತ ಒಂದು ಶಕ್ತಿಶಾಲಿ ಮಂತ್ರ ಅಂತ ಹೇಳಿದ್ರೆ ಧ್ಯಾನ. ನಾವು ಮನಸ್ಸಿನಲ್ಲಿ ದೇವರ ಪೂಜೆಯನ್ನು ಮಾಡ್ತೇವೆ. ದೇವರ ಚಿತ್ರಣವನ್ನು ಎದುರುಗಡೆ ತಂದುಕೊಂಡು ಆ ದೇವರ ಮಂತ್ರವನ್ನು ಅಥವಾ ದೇವರ ಹೆಸರನ್ನು ಹೇಳಿದ್ರೆ ಅಲ್ಲಿ ದೇವರು ಒಲಿದು ಬರ್ತಾರೆ. ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಒಂದೊಂದು ಆಸೆ ಇರ್ತದೆ. ಆಸೆಯನ್ನು ಇಟ್ಟುಕೊಂಡು ನಾವು ದೇವರ ಕಾರ್ಯಗಳನ್ನು ಮಾಡ್ತೇವೆ, ಜನರ ಸೇವೆಯನ್ನು ಮಾಡ್ತೇವೆ. ಜನಸೇವೆಯೇ ಜನಾರ್ದನನ ಸೇವೆ. ದೇವರನ್ನು ನಾವು ಇದ್ದಂತಹ ಸ್ಥಳಗಳಿಗೆ ಕರೆಯುವುದು ನಮ್ಮ ಕೆಲಸ. ಆದರೆ ದೇವರನ್ನು ಇಲ್ಲಿಂದ ಹೋಗದಂತೆ ಮಾಡುವುದು ಭಜನೆ ಮಾಡುವಂತಹ ಕೆಲಸ ಅಂತೆ. ಭಜನೆ ಮಾಡುವವರಿಗೆ ಎಷ್ಟು ಫಲ ಸಿಗ್ತದೋ ಅದಕ್ಕಿಂತ ಜಾಸ್ತಿ ಭಜನೆಯನ್ನು ಕೇಳುವವರಿಗೆ ಫಲ ಸಿಗ್ತದಂತೆ. ಭಜನೆ ಮಾಡುವಂತ ಹೇಳಿದರೆ ದೇವರ ಗುಣಗಾನವನ್ನು ಮಾಡುವುದು. ನಮ್ಗೆ ಒಂದು ವ್ಯಕ್ತಿಯಿಂದ ಒಳ್ಳೆ ಕೆಲಸ ಆಗ್ಬೇಕಿದ್ರೆ ನಾವು ಹೇಗೆ ಮನೆಗೆ ಕರೆದು ಸತ್ಕಾರ ಮಾಡ್ತೇವೆ, ಹಾಗೆಯೇ ನಮ್ಗೆ ದೇವರಿಂದ ಒಳ್ಳೇದಾಗಬೇಕು, ನಮ್ಮ ಜೀವನ ಶ್ರೇಯಸ್ಸಾಗಬೇಕು. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಸತ್ಕಾರ ಮಾಡ್ತೇವೆ, ದೇವರ ಸೇವೆಯನ್ನು ಮಾಡ್ತೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಸಾರ್ವಜನಿಕವಾಗಿ ನಾವು ದೇವರ ಸೇವೆಯನ್ನು ಮಾಡ್ತೇವೆ. ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಎಲ್ಲರೂ ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಟುಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ದೇವರ ಸೇವೆಯನ್ನು ಮಾಡಲಿಕ್ಕೆ, ದೇವರ ಪೂಜೆಯನ್ನು ನೋಡಲಿಕ್ಕೆ. ಆ ದೇವರ ಪೂಜೆಯ ಮಧ್ಯದಲ್ಲಿ ದೇವರ ಭಜನೆಗಳು ಆಗ್ತಾ ಇದೆ. ಹಾಗೆಯೇ
ಹೂಗಳಿಂದ ಶೃಂಗಾರ ಮಾಡಿಪಟ್ಟಿರುವಂತಹ ಆ ಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಮಿಯವರು, ಹಾಗೆ ಈಗಾಗಲೇ ಅಯೋಧ್ಯದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ಇಲ್ಲಿ ಆರಾಧಿಸ್ತಾ ಇದ್ದಾರೆ. ದೇವರಿಗೆ ನಾವು ಹೂವಿನಿಂದ ಎಷ್ಟು ಶೃಂಗಾರ ಮಾಡ್ತೇವೆಯೋ ಅಷ್ಟು ದೇವರಿಗೆ ವಿಶೇಷತೆ. ಅಲಂಕಾರ ಪ್ರಿಯೋ ವಿಷ್ಣು, ಜಲಧಾರ ಪ್ರಿಯೋ ಶಿವ, ದಕ್ಷಿಣ ಪ್ರಿಯೋ ಗಣಪತಿ, ಅರ್ಚನ ಪ್ರಿಯೋ ದೇವಿ, ಅಲಂಕಾರ ಪ್ರಿಯೋ ವಿಷ್ಣು, ನಮಸ್ಕಾರ ಪ್ರಿಯೋ ಭಾನು. ಸೂರ್ಯ ದೇವರಿಗೆ ನಾವು ಎಷ್ಟು ನಮಸ್ಕಾರ ಮಾಡ್ತೀವಿ, ದೇವರು ಖುಷಿ ಆಗ್ತಾರೆ. ದುರ್ಗಾದೇವಿಗೆ ನಾವು ಎಷ್ಟು ಅರ್ಚನೆ ಮಾಡ್ತೀವೋ ದೇವರು ಖುಷಿ ಆಗ್ತಾರೆ. ಗಣಪತಿ ದೇವರಿಗೆ ಎಷ್ಟು ನಾವು ಭಕ್ಷ್ಯ ಭೋಜನಗಳನ್ನು ಇಡ್ತೇವೆಯೋ ದೇವರು ಖುಷಿ ಆಗ್ತಾರೆ. ಹಾಗೆ ಸೂರ್ಯ ನಮಸ್ಕಾರ, ಸೂರ್ಯ ದೇವರಿಗೆ ಎಷ್ಟು ನಮಸ್ಕಾರ ಮಾಡ್ತೀವೋ ದೇವರು ಖುಷಿ ಆಗ್ತಾರೆ. ಹಾಗೆಯೇ ಅಲಂಕಾರ ಪ್ರಿಯೋ ವಿಷ್ಣು, ಸತ್ಯನಾರಾಯಣ ದೇವರಿಗೆ ನಾವು ಎಷ್ಟು ಹೂವಿನಿಂದ ಅಲಂಕಾರ ಮಾಡ್ತೇವೆಯೋ ದೇವರಿಗೆ ಖುಷಿ ಆಗ್ತದಂತೆ. ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಅಲಂಕಾರ ಮಾಡ್ತೀವೋ ದೇವರಿಗೂ ಖುಷಿ ಆಗ್ತದಂತೆ. ಹಾಗಾಗಿ ಅಲಂಕಾರ, ಹೂವಿನಿಂದ ಅಲಂಕಾರ ಮಾಡಿರ್ತಕ್ಕಂತಹ ಮಂಟಪದಲ್ಲಿ ದೇವರನ್ನು ಸ್ಥಾಪನೆ ಮಾಡಿಕೊಂಡು ದೇವರ ಭಜನೆ ಆಗ್ತಾ ಇದೆ. ಅದರ ನಡುವೆ ದೇವರ ಕಥೆಯನ್ನು ಕೇಳಿದ್ದೀವಿ. ಹಾಗೆ ಬ್ರಾಹ್ಮಣಾರಾಧನೆ, ಸುವಾಸಿನ ಆರಾಧನೆ, ಹಾಗೆ ಅನ್ನದಾನ ಆಗಿರ್ತೀವಿ. ಆ ಮಾಡುವಂತಹ ಸಕಲ ಸೇವೆಯನ್ನು ಆ ಭಗವಂತನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಮನಸ್ಸಿನಲ್ಲಿ ಏನೆಲ್ಲ ಇಚ್ಛೆಯನ್ನು ಇಟ್ಟುಕೊಂಡು ಈವರೆಗೆ ಸೇವೆಯನ್ನು ಮಾಡಲಿಕ್ಕೆ, ದೇವರ ಪೂಜೆಯನ್ನು ನೋಡಲಿಕ್ಕೆ ಅಂತಹ ಒಂದು ಮಹದಾಸೆಯನ್ನು ಭಗವಂತನು ಆದಷ್ಟು ನಿಮಗೆ ಅನುಗ್ರಹ ಮಾಡಿಕೊಟ್ಟು ಮಾಡುವಂತಹ ವ್ಯವಹಾರದಲ್ಲಿ, ಮಾಡುವಂತಹ ಉದ್ಯೋಗದಲ್ಲಿ ಬರುವಂತಹ ವಿಘ್ನಗಳೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ದೇವರು ಇನ್ನಷ್ಟು ಯಶಸ್ಸನ್ನು ಕೊಟ್ಟು ಭಗವಂತನ ಸೇವೆಯನ್ನು ಮಾಡುವಂತಹ ಒಳ್ಳೆಯ ಶಕ್ತಿಯನ್ನು, ಅವಕಾಶವನ್ನು ದೇವರು ನಿಮಗೆಲ್ಲ ಕೊಟ್ಟು, ಹಾಗೆ ಮಕ್ಕಳಿಗೆ ಮುಂದಕ್ಕೆ ಬೇಕಾದಂತಹ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಅದರ ಒಟ್ಟಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ಕೇವಲ ಬುದ್ಧಿಯನ್ನು ಕೊಟ್ಟರೆ ಏನಾಗುವುದಿಲ್ಲ, ಅದರ ಒಟ್ಟಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟರೆ ಮಾತ್ರ ದೇವರು ತಮ್ಮ ಮುಂದಿನ ಜೀವನದಲ್ಲಿ ಅವರನ್ನು ನೋಡ್ಕೊಳ್ತಾರೆ, ನಮ್ಮನ್ನು ನೋಡ್ಕೊಳ್ತಾರೆ. ಇಂದಿಗೆ ನಾವು ಅವರನ್ನು ಹಿಂದೆ ನಾವು ಸಹ ಓಡಿ ಹೋಗ್ಬೇಕಾಗ್ತದೆ ಕೆಲವೊಮ್ಮೆ. ಹಾಗೆಯೇ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಎಲ್ಲರಿಗೂ ಶರೀರಕ್ಕೆ ಆರೋಗ್ಯವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಹಾಗೂ ಜೀವನ ಮಾಡಲಿಕ್ಕೆ ಬೇಕಾದಂತಹ ಧನಕನಕ ವಸ್ತುವಾನಾದಿ ಸಕಲ ಐಶ್ವರ್ಯವನ್ನು ಆ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ಸ್ವಾಮಿಯವರು ಹಾಗೂ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ಅನುಗ್ರಹ ಮಾಡಲಿ ಅಂತೇಳಿ ಸತ್ಯನಾರಾಯಣ ದೇವರ ಕಡೆಗೆ ಮಂಗಳವನ್ನು ಮಾಡುವ ಮುಖಾಂತರ ನಾವೆಲ್ಲ ಒಟ್ಟಿಗೆ ಸೇರಿ ದೇವರ ಹತ್ರ ಬೇಡಿಕೊಳ್ಳುವುದು. ಸ್ವಾಮಿ